Good morning. ಓಕೆ, ಸೊ ಸ್ಕ್ರೀನ್ ಮತ್ತೆ ವಾಯ್ಸ್ ಎರಡು ಕ್ಲಿಯರ್ ಇದೆ ಅನ್ಕೊಳ್ತೀನಿ. ಸೊ ಕಬ್ಬಿನ ಬೆಳೆಯಲ್ಲಿ ಸಮರ್ಪಕವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗ್ ಮಾಡೋದು, ಸೊ ಯಾವ್ಯಾವ ಟೈಮಲ್ಲಿ ಯಾವ ಗೊಬ್ಬರವನ್ನ ಯಾವ ಟೈಮಲ್ಲಿ ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿ, ಅಂದ್ರೆ ಕಬ್ಬನ್ನ ನಾಟಿ ಮಾಡ್ತಾರಲ್ಲ, ಸೊ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಕೊನೆದಾಗ ಒಂದ್ಸಲ ಉಳುಮೆ ಮಾಡ್ತಾರಲ್ಲ, ಆ ಉಳುಮೆ ಮಾಡೋದಕ್ಕಿಂತ ಮುಂಚೆ ಇದನ್ನ ಹಾಕ್ಬೇಕು. ಏನೇನು? 1 ಎಕರೆಗೆ 4 ರಿಂದ 5 ಟನ್ನಷ್ಟು ಸಾವಯವ ಗೊಬ್ಬರ. ಸೊ ಅದರಲ್ಲಿ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಎಮ್ಮೆ ಗೊಬ್ಬರ, ಬೇಕಾದ್ರೆ ಬೇರೆ ಯಾವುದೇ ರೀತಿ ಈ ತರ ಫಾರ್ಮ್ ಯಾರ್ಡ್ ಮೆನ್ಯೂರ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಯಾವುದೇ ರೀತಿ ಚೆನ್ನಾಗಿ ಕೊಳ್ತಿರೋ ಅಂತ ಒಳ್ಳೆ ರೀತಿಯ ಒಂದು ಗೊಬ್ಬರವನ್ನ 4 ರಿಂದ 5 ಟನ್ನಷ್ಟು 1 ಎಕರೆಗೆ ಕೊನೆದಾಗಿ ಏನ್ ಉಳುಮೆ ಮಾಡ್ತಾರೆ ನಾಟಿ ಮಾಡೋದಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಇದನ್ನ ಹಾಕ್ಬಿಟ್ಟು ನಂತರ ಉಳುಮೆ ಮಾಡುವಂತದ್ದು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಅದಾದ್ಮೇಲೆ ಉಳುಮೆ ಎಲ್ಲ ಆದ ನಂತರ ಸಾವಯವ ಗೊಬ್ಬರ ಆಯ್ತಲ್ವಾ. ಸೊ ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ ಇದೆ. ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ವಿಚಾರದಲ್ಲಿ ಹೇಳೋದಾದ್ರೆ, ಒಂದು ಬೇಸಲ್ ಆಗಿ ಅಂದ್ರೆ ಒಂದು ಫೌಂಡೇಶನ್ ಅಂತ ನಾವು ಕರಿತೀವಿ. ಫೌಂಡೇಶನ್ ಆಗಿ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗೇನೆ ಒಂದು 50 kg DAP, ಒಂದು 33 kg MOP. MOP ಅಂದ್ರೆ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅಂತೀವಿ, ಪೊಟ್ಯಾಶ್ ಅಂಶ ಇರುವಂತದ್ದು. ಒಂದು ಇದನ್ನ ಕೊಡ್ಬೋದು. ಸೊ ಇಲ್ಲ ಅಂತಂದ್ರೆ ಒಂದು 150 ರಿಂದ 200 kg ಅಷ್ಟು ಸೂಪರ್ ಫಾಸ್ಫೇಟ್ ಏನ್ ಬರುತ್ತೆ ಅದನ್ನ ಅವರು ಫೌಂಡೇಶನ್ ಆಗಿ ಕೊಡ್ಬೋದು ನಾಟಿ ಮಾಡೋದಕ್ಕಿಂತ 1 ವಾರ ಮುಂಚಿತವಾಗಿ. ಓಕೆ, 50 kg DAP, 33 kg MOP ಮಿಕ್ಸ್ ಮಾಡಿ ಕೊಡ್ಬೋದು. ಒಂದು ಇಲ್ಲ ಅಂತಂದ್ರೆ ಬರೀ ಫಾಸ್ಫೇಟ್ ಅಂಶ ಇರುವಂತದ್ದು 150 kg ಇಂದ 200 kg ಅಷ್ಟು ಬೇಕಾದ್ರೆ ಇದನ್ನ ಕೊಡ್ಬೋದು ಸೂಪರ್ ಫಾಸ್ಫೇಟ್. ಓಕೆ, ಇದು ಇನ್ನೊಂದು ಇಲ್ಲಿ. ಓಕೆ, ಇಲ್ಲಿ ಈ ಸ್ಲೈಡ್ ಅಲ್ಲಿ ಏನ್ 2 ಆಪ್ಷನ್ ಇದೆ, 2ರಲ್ಲಿ ಒಂದು ಹಾಕ್ಬೇಕು. ಒಂದು ಸಾವಯವ ಗೊಬ್ಬರ ಹಾಕಿದ್ವಿ, ನೆಕ್ಸ್ಟ್ ಈ ಫರ್ಟಿಲೈಸರ್ಸ್ ಹೋಯ್ತು. ಸೊ ನೆಕ್ಸ್ಟ್ ಏನು ಅಂತಂದ್ರೆ DNP ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಬರುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಇಲ್ಲಿ ಈ ನೈಟ್ರೋಜನ್ ಅನ್ನ ಭೂಮಿಗೆ ತಲುಪಿಸುವಂತ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಅನ್ನ ಕರಗಿಸುವಂತದ್ದು, ಈ ತರ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳಿಂದ ತಯಾರಾಗಿರುವಂತ ಒಂದು DNP ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ನಿಮಗೆ ಹೊರಗಡೆ ಸಿಗುತ್ತೆ. ಓಕೆನಾ? ಹೊರಗಡೆ ಫರ್ಟಿಲೈಸರ್ ಶಾಪ್ ಅಲ್ಲಿ ಸಿಗುತ್ತೆ, ಅದನ್ನ ಕೇಳ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೇಕು. ಓಕೆ, ಇದು 2 ಬ್ಯಾಗ್ 1 ಎಕರೆಗೆ. ಎಷ್ಟು? ಒಂದು 50 kg, ಒಂದೊಂದು ಬ್ಯಾಗ್ 50 kg ಬರುತ್ತೆ. ಅಲ್ಲಿ 1 ಕ್ವಿಂಟಾಲ್ ಅಷ್ಟು 1 ಎಕರೆಗೆ ನಾವಿದನ್ನ ಬಳಸ್ಕೋಬೇಕಾಗುತ್ತೆ. ಓಕೆ, ಇದು ಒಂದು ಪ್ರೋಸೆಸ್, ನಾಟಿ ಮಾಡೋದಕ್ಕಿಂತ ಮುಂಚೆ ಮಾಡ್ಬೇಕಾಗಿರುವಂತ ಮತ್ತೊಂದು ಪ್ರೋಸೆಸ್. ನೆಕ್ಸ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ಕೊಡ್ಬೇಕಾಗತ್ತೆ. ಟೋಟಲ್ 20 kg ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ 1 ಕ್ವಿಂಟಾಲ್ ಅಥವಾ ಒಂದು 100 kg ಕೊಟ್ಟಿಗೆ ಗೊಬ್ಬರ ಅಥವಾ ದನದ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು 1 ಎಕರೆ ಭೂಮಿಗೆ ನಾವು ಕೊಡ್ಬೇಕಾಗತ್ತೆ. ಓಕೆನಾ? ಸೊ ಯಾವ 20 kg ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ದೆ ಅಲ್ವಾ. ಸೊ ಇಲ್ಲಿ ನೀವು ಬೇಕಾದ್ರೆ ದನದ ಗೊಬ್ಬರವನ್ನ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟ. ಓಕೆ, ಒಂದು ಅವರೇಜ್ ಅಲ್ಲಿ ಒಂದು 100 kg ಅಂತ ಹೇಳಿದೆ, ಅದನ್ನ ಬೇಕಾದ್ರೆ ನೀವು 1-2 ಕ್ವಿಂಟಲ್ ಮಾಡ್ಕೋಬಹುದು. ಓಕೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಾತ್ರ 20 kg. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ 20 kg ಅಲ್ಲಿ ನಾವ್ ಏನೇನ್ ಕೊಡ್ಬೇಕಾಗತ್ತೆ, ಇದೆಲ್ಲದೂ ನಾಟಿ ಮಾಡೋದಕ್ಕಿಂತ ಮುಂಚೆ. ತುಂಬಾ ಜನ ಫೇಲ್ ಆಗೋದು ಎಲ್ಲಿ ಅಂತಂದ್ರೆ, ನಾಟಿ ಮಾಡಿದ್ಮೇಲೆ ಗೊಬ್ಬರ ಕೊಡ್ಬೇಕು, ನಾಟಿ ಮಾಡಿದ್ಮೇಲೆ ಗೊಬ್ಬರ ಕೊಡ್ಬೇಕು. ಖಂಡಿತ ಕೊಡ್ಬೇಕು, ಆದ್ರೆ ಅದೆಲ್ಲದಕ್ಕಿಂತ ಫೌಂಡೇಶನ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಮಣ್ಣು ತುಂಬಾ ಗಟ್ಟಿ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಎಷ್ಟೊಂದು ಮಣ್ಣಿನಿಂದ ತಗೊಂಡಿದೀವಿ, ವಾಪಸ್ ಕೊಡೋದು ಯಾರು? ನಾವೇ ಕೊಡ್ಬೇಕು. ಸೊ ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು 20 kg ಜೊತೆಗೆ ಒಂದು 1 ರಿಂದ 2 ಕ್ವಿಂಟಾಲ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಿಕ್ಸ್ ಮಾಡ್ಕೊಂಡು 1 ಎಕರೆ ಕೊಡ್ಬೇಕಾಗತ್ತೆ. ಆ 20 kg ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಏನೇನ್ ಇರಬೇಕು, ಎಸ್ಪೆಷಲಿ ಕಬ್ಬಿನ ಬೆಳೆಗೆ ಅಂದ್ರೆ ಫೆರಸ್ ಸಲ್ಫೇಟ್ 8 kg, ಮ್ಯಾಂಗನೀಸ್ ಸಲ್ಫೇಟ್ 4 kg, ಜಿಂಕ್ ಸಲ್ಫೇಟ್ 4 kg, ಕಾಪರ್ ಸಲ್ಫೇಟ್ 2 kg, ಬೊರಾಕ್ಸ್ 2 kg. ಟೋಟಲ್ 20 kg ಆಗುತ್ತೆ. ಇದನ್ನ 1 ರಿಂದ 2 ಕ್ವಿಂಟಲ್ ದನದ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡು 1 ಎಕರೆ ಭೂಮಿಗೆ ಕೊಡುವಂತದ್ದು. ಓಕೆ, ಇದೆಲ್ಲದೂ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟಿರ್ಬೇಕು ನಾವು. ಅಟ್ಲೀಸ್ಟ್ ಒಂದು ವಾರ ಮುಂಚಿತವಾಗಿ ಇದೆಲ್ಲದೂ ಆಗಿರ್ಬೇಕು. ಓಕೆ, ನೆಕ್ಸ್ಟ್
ನಾಟಿ ಮಾಡೋದಕ್ಕಿಂತ ಒಂದ್ 2-3 ದಿವಸ ಮುಂಚೆ ಅಥವಾ 1-2 ದಿವಸ ಮುಂಚಿತವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಹೆಮ್ಮೆಯ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ 1 ಎಕರೆ ಭೂಮಿಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ಮತ್ತೆ ಬೇವಿನ ಎಣ್ಣೆ ನೀಮ್ ಆಯಿಲ್ ಏನ್ ಬರುತ್ತೆ ಅದು 1 ಲೀಟರ್. ಇದನ್ನ ಒಂದು 200 ರಿಂದ 250 ಲೀಟರ್ ನೀರು. ಓಕೆ, ನೀರ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. 1 ಎಕರೆಗೆ ಈ ಡೋಸೇಜ್ ಅಲ್ಲಿ ನಾವು ಕೊಡ್ಬೇಕಾಗತ್ತೆ. ಯಾವಾಗ? ನಾಟಿ ಮಾಡೋದಕ್ಕಿಂತ ಮುಂಚೆ ಖಾಲಿ ಭೂಮಿ ಏನ್ ಇರುತ್ತೆ, ನಾವೇನ್ ಭೂಮಿ ಸಿದ್ಧತೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾಟಿ ಮಾಡೋದಕ್ಕೆ ಅಂತ, ಸೊ ಆ ಭೂಮಿಗೆ ಇಷ್ಟು ಪ್ರಾಡಕ್ಟ್ ಅನ್ನ ನಾವು ಸೇರಿಸ್ಬೇಕಾಗತ್ತೆ. ಓಕೆ, ಸೊ ಏನೇನಾಯ್ತು ನಾಟಿ ಮಾಡೋದಕ್ಕಿಂತ ಮುಂಚೆ? ಸಾವಯವ ಗೊಬ್ಬರ 4ರಿಂದ 5 ಟನ್ ಆಯ್ತು. ನೆಕ್ಸ್ಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ 2 ಆಪ್ಷನ್ ಕೊಟ್ಟೆ, 2ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂಡು ಹಾಕ್ಬೇಕು. ಸೊ ಅದಾದ್ಮೇಲೆ ಇನ್ನೊಂದು DNP ಅಂತ ಒಂದು ಹೇಳಿದ್ವಿ, ಅದನ್ನ ಹಾಕ್ಬೇಕು. ಸೊ ಅದಾದ್ಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನಾವು ಹೇಳಿದ್ವಿ, ಅದನ್ನ ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಓಕೆ, ಅಂದ್ರೆ ಇಷ್ಟನ್ನು ನಾವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗೇನೆ ನಾವು ಕೊಟ್ಕೊಂಡಿರ್ಬೇಕು ನಮ್ಮ ಭೂಮಿಗಳಿಗೆ. ಓಕೆ, ನೆಕ್ಸ್ಟ್ ಗ್ರೀನ್ ಮೆನ್ಯೂರ್ಸ್. ಈಗ ನಾಟಿ ಮಾಡೋದಕ್ಕಿಂತ ಮುಂಚೆದು ಪ್ರೋಸೆಸ್ ಮುಗೀತು. ಈಗ ಮುಂದೆ ನಾನು ಏನೇನು ಹೇಳ್ತಾ ಹೋಗ್ತೀನಿ, ಇದೆಲ್ಲದು ನಾಟಿ ಮಾಡಿದ್ಮೇಲೆ ಏನೇನ್ ಕೊಡ್ತಾ ಹೋಗ್ಬೇಕು, ಯಾವ್ಯಾವ ಕೊಡ್ತಾ ಹೋಗ್ಬೇಕು, ಎಷ್ಟೆಷ್ಟು ಕೊಡ್ತಾ ಹೋಗ್ಬೇಕು. ಅರ್ಥ ಆಗ್ತಿದ್ಯಲ್ಲ? ಈಗ ನಾಟಿ ಮಾಡಿ ಆಗ್ಬಿಟ್ಟಿದೆ. ನಾಟಿ ಮಾಡಿ ಆದ ನಂತರ ಈಗ ನಾನು ಹಸಿರೆಲೆ ಗೊಬ್ಬರ ಮಾಡ್ಕೋಬೇಕು. ಇದನ್ನ ಯಾವಾಗ ಮಾಡ್ಬೇಕು? ನೆಕ್ಸ್ಟ್ ಬಯೋ ಫರ್ಟಿಲೈಸರ್ಸ್ ಬರುತ್ತೆ, ಅದನ್ನ ಯಾವಾಗ ಕೊಡ್ಬೇಕು? ನೆಕ್ಸ್ಟ್ ಮೋದಿಕೇರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬರುತ್ತೆ, ಸೀವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ಸ್, ಅದನ್ನ ಯಾವಾಗ ಕೊಡಬೇಕು? ಸೊ ಈ ತರ ನಾನು ಸಪ್ರೇಟ್ ಆಗಿ ಹೇಳ್ತಾ ಹೋಗ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಗ್ರೀನ್ ಮೆನ್ಯೂರ್ಸ್, ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕಬ್ಬು ಕೂಡ ಅತಿ ಹೆಚ್ಚು ಪೋಷಕಾಂಶಗಳನ್ನ, ಅದರಲ್ಲೂ ನೈಟ್ರೋಜನ್ ಅಂಶವನ್ನ ಮತ್ತೆ ಪೊಟ್ಯಾಶ್ ಅಂಶವನ್ನ ಕಂಪೇರ್ ಟು ಫಾಸ್ಫರಸ್, NPK ಯಲ್ಲಿ ಫಾಸ್ಫರಸ್ಗೆ ಹೋಲಿಸ್ಕೊಂಡ್ರೆ N ಮತ್ತೆ K ಏನ್ ಬರುತ್ತೆ, ನೈಟ್ರೋಜನ್ ಮತ್ತೆ ಪೊಟ್ಯಾಶ್ ಅಂತ, ಇದನ್ನ ಯಥೇಚ್ಛವಾಗಿ ತಗೊಳ್ಳುವಂಥದ್ದು. ಸೊ ನೈಟ್ರೋಜನ್ ಅನ್ನು ಕೂಡ ಕಂಪೇರ್ ಟು ಪೊಟ್ಯಾಶ್, ನೈಟ್ರೋಜನ್ ಇನ್ನೂ ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಆದ್ರೆ ಮತ್ತೆ ಹಂಗಂತ ಜಾಸ್ತಿನೂ ಆಗಂಗಿಲ್ಲ, ಅಗತ್ಯಕ್ಕೆ ಮೀರಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕೊಡ್ಬೇಕಾಗತ್ತೆ. ಹಾಗಾಗಿ ಹಸಿರೆಲೆ ಗೊಬ್ಬರವನ್ನ ಮಾಡ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಪ್ರಕೃತಿಯಲ್ಲಿರುವಂತ ನೈಟ್ರೋಜನ್ ಅಂಶವನ್ನ ತಗೊಂಡು ವಾಪಸ್ ಭೂಮಿಗೆ ಕೊಡೋದ್ರಿಂದ ನಾವು ಹಸಿರೆಲೆ ಗೊಬ್ಬರವನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಾವು ಡಯಾಂಚ ಮಾಡ್ಕೋಬಹುದು, ಸನ್ ಹೆಂಪ್ ಅಂದ್ರೆ ಸೆಣಬು ಅಂತ ನಾವೇನ್ ಹೇಳ್ತೀವಿ ಅದ್ ಮಾಡ್ಕೋಬಹುದು, ಗ್ರೀನ್ ಗ್ರಾಮ್ ಹೆಸರು ಏನ್ ಬರುತ್ತೆ, ಹೆಸರು ಕಾಳು, ಆ ಒಂದು ಹಸಿರೆಲೆ ಗೊಬ್ಬರವನ್ನು ಕೂಡ ನಾವು ಮಾಡ್ಕೋಬಹುದು. ನಿಮ್ ಚಾಯ್ಸ್. ಓಕೆನಾ? ಯಾವ್ದಾದ್ರು ಒಂದು ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳಿ. ಯಾವಾಗ ಮಾಡ್ಬೇಕಪ್ಪ ಇದನ್ನ ಅಂತಂದ್ರೆ, ಇದನ್ನ ಇಂಟರ್ ಕ್ರಾಪಿಂಗ್ ಆಗಿ ಮಾಡ್ಬೇಕು. ಕಬ್ಬನ್ನ ನಾಟಿ ಮಾಡಿದೀರಾ, ಕಬ್ಬನ್ನ ನಾಟಿ ಮಾಡಿದ 3ರಿಂದ 4 ದಿನಗಳ ನಂತರ. ಓಕೆ, ಇಲ್ಲಿ ಏನ್ ಇವತ್ತು ನಾಲೆಡ್ಜ್ ಕೊಡ್ತಿದೀವಿ, ಇದು ಯಾವ್ದೋ ನಾರ್ಮಲ್ ನಾಲೆಡ್ಜ್ ಅಲ್ಲ, ಒಂದು ದೊಡ್ಡ ಯೂನಿವರ್ಸಿಟಿ ಅವ್ರು ಕೊಟ್ಟಿರುವಂತಹ ಒಂದು ರೂಟ್ ಮ್ಯಾಪ್ ಅನ್ನ ನಿಮಗೆ ಇಲ್ಲಿ ಕೊಡ್ತಿರುವಂತದ್ದು. ಓಕೆ, ಸೊ ನಾಟಿ ಮಾಡಿದ 3ರಿಂದ 4 ದಿನಗಳ ನಂತರ ಈ ಬೀಜಗಳು ಏನ್ ಬರುತ್ತೆ, ಹಸಿರೆಲೆ ಗೊಬ್ಬರದ ಬೀಜಗಳು, ಅದನ್ನ ಬಿತ್ತನೆ ಮಾಡ್ಬೇಕು. 3ರಿಂದ 4 ದಿನಗಳ ನಂತರ ಸೊ ನಾವು ಬಿತ್ತನೆ ಮಾಡ್ತೀವಿ. ಅದಾದ್ಮೇಲೆ 45 ದಿನಗಳ ನಂತರ ಅದನ್ನ ಕಟಾವ್ ಮಾಡುವಂಥದ್ದು, ಅದೇನು ಉಳುಮೆ ಮಾಡುವಂಥದ್ದು, ಸೊ ಅದನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, 1 ಎಕರೆಗೆ ಸರಿಸುಮಾರು 3ರಿಂದ 10 ಟನ್ ಅಷ್ಟು ಹಸಿರೆಲೆ ಗೊಬ್ಬರ ನಮಗೆ ಸಿಗುತ್ತೆ. 3ರಿಂದ 10 ಟನ್ ಅಷ್ಟು ಹಸಿರೆಲೆ ಗೊಬ್ಬರ 1 ಎಕರೆ ಭೂಮಿನಲ್ಲಿ ಜನರೇಟ್ ಆಗುತ್ತೆ. ಇದರಿಂದ ಆ ಭೂಮಿಗೆ 4ರಿಂದ 12 kg ನೈಟ್ರೋಜನ್ ಅನ್ನೋ ಒಂದು ಪೋಷಕಾಂಶ ಆ ಭೂಮಿಗೆ ಸಿಗುತ್ತೆ. ನಥಿಂಗ್ ಬಟ್ ಆ ಬೆಳೆಗೆ ಸಿಗುತ್ತೆ. ನೋಡಿ, ಇದೊಂದು ಪ್ರೋಸೆಸ್ ಅಳವಡಿಸ್ಕೊಳ್ಳೋದ್ರಿಂದ 4ರಿಂದ 12 kg ನೈಟ್ರೋಜನ್ ಅಂಶವನ್ನ ನಾವು ನೈಸರ್ಗಿಕ ಮೂಲದಲ್ಲಿ ನಮ್ಮ ಭೂಮಿಗೆ ನಾವು ಒದಗಿಸಬಹುದು. ಎಸ್ಪೆಷಲಿ ಕಬ್ಬಿಗೆ ನೈಟ್ರೋಜನ್ ತುಂಬಾ ಅವಶ್ಯಕತೆ ಇರುವಂತದ್ದು. ಅತಿ ಹೆಚ್ಚು ರಾಸಾಯನಿಕ ಮೂಲದಿಂದನೇ ಬಳಸೋ ಬದಲು ನೋಡಿ, ಇದರಿಂದನೂ ನಾವು ಕೊಡೋದ್ರಿಂದ ಭೂಮಿ ಕಾಪಾಡ್ಕೋಬಹುದು. ಎಸ್ಆರ್ನೋ? ರಿಸಲ್ಟಿಗೂ ಹೊಡ್ತಾ ಬೀಳಲ್ಲ, ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಈಲ್ಡು ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈ ತರ ನಾವು ಮಾಡ್ಬೇಕಾಗತ್ತೆ. ಇದು ಒಂದು ಪ್ರೋಸೆಸ್. ನಾಟಿ ಮಾಡಿದ ನಂತರ ಇದನ್ನ ಮಾಡ್ಬೇಕಾಗತ್ತೆ.
ಓಕೆ. ನೆಕ್ಸ್ಟ್ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ. ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳ ಬೇಸಿಸ್ ಮೇಲೆ ಮಾಡಿರುವಂತದ್ದು. ಇದರಲ್ಲಿ ಎಸ್ಪೆಷಲಿ ಕಬ್ಬಿನ ಬೆಳೆಗೆ ಅಜೋಸ್ಪೆರಿಲಮ್ 2 kg, ಫಾಸ್ಫೋಬ್ಯಾಕ್ಟೀರಿಯಾ 2 kg. ಇದು ಬಹಳ ತುಂಬಾ ಕಡಿಮೆ ಬೆಲೆಲ್ಲ ನಿಮಗೆ ಸಿಗುತ್ತೆ ಹೊರಗಡೆ. ನಿಮ್ಮ ಹತ್ರ ಏನಾದ್ರು ಕೃಷಿ ಯೂನಿವರ್ಸಿಟಿಗಳು ಅವೆಲ್ಲವೂ ನಿಮ್ಮ ಊರ ಹತ್ರ ಇದ್ರೆ, ಅಥವಾ ನಿಮ್ಮ ಊರಲ್ಲೇ ಇರುವಂತ ಕೆಲವೊಂದು ಗೊಬ್ಬರದ ಅಂಗಡಿಲಿ, ಫರ್ಟಿಲೈಸರ್ ಶಾಪ್ ಅಲ್ಲೆಲ್ಲ ಸೊ ಈ ತರದ ಬಯೋ ಫರ್ಟಿಲೈಸರ್ಸ್ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಓಕೆನಾ. ಅಜೋಸ್ಪೆರಿಲಮ್ ಅನ್ನೋದು 2 kg, ಫಾಸ್ಫೋಬ್ಯಾಕ್ಟೀರಿಯಾ ಅನ್ನೋದು 2 kg. ಓಕೆ. ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ 200 kg ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ 1 ಎಕರೆಗೆ ಕೊಡಬೇಕಾಗತ್ತೆ. ಓಕೆ. 2 kg ಅಜೋಸ್ಪೆರಿಲಮ್, 2 kg ಫಾಸ್ಫೋಬ್ಯಾಕ್ಟೀರಿಯಾ, ಇದೆರಡು ಕೂಡ ಬೇರೆ ಬೇರೆ ಬಯೋ ಫರ್ಟಿಲೈಸರ್ಸ್. ಅದನ್ನ 2 kg ತಗೊಳ್ಳಿ, ಇದನ್ನ 2 kg ತಗೊಳ್ಳಿ. ಇದನ್ನ 2 ಕ್ವಿಂಟಲ್ ಅಥವಾ 200 kg ಅಷ್ಟು ಒಂದು ಕೊಟ್ಟಿಗೆ ಗೊಬ್ಬರನೋ, ದನದ ಗೊಬ್ಬರ ಜೊತೆನೋ, ಅಥವಾ ನಿಮಗೆ ಯಾವ ಗೊಬ್ಬರ ಸಿಗುತ್ತೋ ಸಾವಯವ ರೂಪದಲ್ಲಿ ಅದನ್ನ ತಗೊಳ್ಳಿ. ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಇದನ್ನ 1 ಎಕರೆ ಕಬ್ಬಿನ ಬೆಳೆ ಕೊಡ್ಬೇಕು. ಯಾವಾಗ ಕೊಡ್ಬೇಕು? ಈ ತರ ಯಾವಾಗ ಮಾಡ್ಬೇಕು ಅಂದ್ರೆ, ಮೊದಲನೇ ಸಲ ನಾಟಿ ಮಾಡಿದ 30 ದಿನಕ್ಕೆ 1 ಸಲ ಇದನ್ನ ಕೊಡ್ಬೇಕು. ಸೆಕೆಂಡ್ ಟೈಮ್ ಯಾವಾಗ ಕೊಡ್ಬೇಕು ಅಂದ್ರೆ ನಾಟಿ ಮಾಡಿದ 60ನೇ ದಿನಕ್ಕೊಂದ್ಸಲ ಇದನ್ನ ಕೊಡ್ಬೇಕು. ಓಕೆ. ನಾನು ಬಯೋ ಫರ್ಟಿಲೈಸರ್ಸ್ ನ ಹೇಗ್ ಕೊಡ್ಬೇಕು ಅಂತ ಹೇಳಿದೆ. ಇದನ್ನ ಯಾವಾಗ ಕೊಡ್ಬೇಕು? ನಾಟಿ ಮಾಡಿದ 30 ದಿನಕ್ಕೆ 1 ಸಲ, ನಾಟಿ ಮಾಡಿದ 60ನೇ ದಿನಕ್ಕೆ 1 ಸಲ ಇದನ್ನ ಕೊಡ್ಬೇಕು. ಸೊ ನಿಮ್ಗೆ ಅನ್ನಿಸ್ತಿರ್ಬೋದು, ಸರ್ ಇಷ್ಟೆಲ್ಲ ಕೊಡ್ಲೇಬೇಕಾ? ಯಾರು ಹೇಳಿದ್ದು? ಕೊಟ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಮಣ್ಣು ಚೆನ್ನಾಗಿ ಉಳಿಯುತ್ತೆ, ಈಲ್ಡ್ ಚೆನ್ನಾಗಿ ಬರುತ್ತೆ. ಇಲ್ವಾ? ಇಷ್ಟು ವರ್ಷ ಏನ್ ಅನುಭವಿಸಿದಿರಾ? ಒಂದ್ ಬೆಳೆಯಲ್ಲಿ ರಾಜರು ತರ ಇರೋದು, ಇನ್ನೊಂದ್ ಬೆಳೆಯಲ್ಲಿ ಇಮಿಡಿಯೇಟ್ಲಿ ಕಮ್ಮಿ ಆಗೋದು, ಇನ್ನೊಂದ್ಸಲ ಮತ್ತಿನ್ನೊಂದೇನೋ ಪರಿಸ್ಥಿತಿಗೆ ಹೋಗೋದು, ಅಥವಾ ನಿಂತ ನೀರ್ ತರನೇ ಇಳುವರಿ ಅಷ್ಟೇ ಬರೋದು, ಅಲ್ಲಿಗಾಗ್ಬಿಡುತ್ತೆ. ಇದೆಲ್ಲವನ್ನು ಅಳವಡಿಸ್ಕೊಂಡಾಗ ನಾವು ಒಂದು ಗರಿಷ್ಠ ಮಟ್ಟದ ಇಳುವರಿಯನ್ನ ತಗೊಳ್ಳಿಕ್ಕೆ ಸಾಧ್ಯ. ಓಕೆ. ನಾವಿಲ್ಲೊಂದು ದಾರಿ ತೋರಿಸ್ತಿದೀವಿ, ಇದನ್ನ ಚೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮ್ ಕೈಗಿರುವಂತದ್ದು. ಓಕೆ. ನೆಕ್ಸ್ಟ್, ಈಗ ಬಯೋ ಫರ್ಟಿಲೈಸರ್ಸ್ ಯಾವಾಗ ಕೊಡ್ಬೇಕು ಅಂತ ಗೊತ್ತಾಯ್ತು. ಅದಕ್ಕೂ ಮುಂಚೆ ಯಾವ್ದು ನಾವು ನೋಡ್ಕೊಂಡಿದ್ದು? ಗ್ರೀನ್ ಮೆನ್ಯೂರ್ಸ್ ಅಂದ್ರೆ ಹಸಿರೆಲೆ ಗೊಬ್ಬರ ಯಾವಾಗ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಈಗ ನಾವು ನೋಡ್ತಿರುವಂತದ್ದು ನೀಮ್ ಪೌಡರ್ ಅಂದ್ರೆ ಬೇವಿನ ಪುಡಿ ಏನ್ ಬರುತ್ತೆ. ಸೊ ಇದನ್ನ ನಾವು ಯಾವ್ಯಾವ ಹಂತದಲ್ಲಿ ಕೊಡ್ಬೇಕು? ಓಕೆ. ಸೊ ಇದನ್ನ 50 ರಿಂದ 100 kg ಅಷ್ಟು ಸೊ ಬೇವಿನ ಪುಡಿಯನ್ನ ನಾವು ಕೊಡಬಹುದು 1 ಸಲಿಗೆ 1 ಎಕರೆಗೆ. ಇದನ್ನ ಬೇಕಾದ್ರೆ ನಾವು ಸಪರೇಟ್ ಆಗೂ ಕೊಡ್ಬೋದು, ಅಥವಾ ಇದನ್ನ ಕೊಡೋ ಟೈಮಲ್ಲಿ ನೀವೇನಾದ್ರೂ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತಾ ಇದ್ದೀರಾ, ಗಟ್ಟಿ ಗೊಬ್ಬರ ಅಂತ ನಾವೇನ್ ಹೇಳ್ತೀವಿ, ಕಾಳು ಗೊಬ್ಬರ ಏನ್ ಬರುತ್ತದು, ನಥಿಂಗ್ ಬಟ್ ಯೂರಿಯಾ, DAP 10, 26 ಈ ತರದ್ ಯಾವ್ದಾದ್ರು ಕೊಡ್ತಾ ಇದ್ದೀರಾ ಇದನ್ನ ಕೊಡೋ ಟೈಮಲ್ಲೇ ಅಂದ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಬೇಕಾದ್ರೆ ಒಟ್ಟಿಗೆ ಕೊಟ್ಬಿಡ್ಬೋದು. ಓಕೆ. ಇಲ್ಲ ಅಂದ್ರೆ ಸಪರೇಟ್ ಆಗು ಕೊಡ್ಬೋದು. ಸೊ ಈ ಒಂದು ಬೇವಿನ ಪುಡಿಯನ್ನು ಯಾವ್ಯಾವ ಹಂತದಲ್ಲಿ ಕೊಡ್ಬೇಕಾಗತ್ತೆ? ಒಂದು, ಮೊದಲನೇ ಅಪ್ಲಿಕೇಶನ್ ನಾಟಿ ಮಾಡಿದ 30ನೇ ದಿನಕ್ಕೆ 1 ಸಲ. ಸೆಕೆಂಡ್ ಅಪ್ಲಿಕೇಶನ್ ನಾಟಿ ಮಾಡಿದ 60ನೇ ದಿನಕ್ಕೆ 1 ಸಲ. ಥರ್ಡ್ ಅಪ್ಲಿಕೇಶನ್ ನಾಟಿ ಮಾಡಿದ 90ನೇ ದಿನಕ್ಕೆ 1 ಸಲ. ಅಂದ್ರೆ 1 ತಿಂಗಳಿಗೆ 1 ತಿಂಗಳಿಗೆ 1 ತಿಂಗಳಿಗೆ 1 ಸಲ 3 ಸಲ ಕೊಡಬೇಕು. ಓಕೆ. 1 ಎಕರೆಗೆ ಒಂದು 50 ರಿಂದ 100 kg ಅಷ್ಟು ನಾವು ಕೊಡ್ಬೋದು. ಒಂದು ಸಪರೇಟ್ ಆಗಿ ಕೊಡ್ಬೋದು, ಇಲ್ಲಾಂದ್ರೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಬೇಕಾದ್ರೂ ಕೊಡ್ಬೋದು. ಓಕೆ. ಇದು ಬೇವಿನ ಪುಡಿಯನ್ನ ಕೊಡುವಂತ ಒಂದು. ಅಂಡ್ ಬೇವಿನ ಪುಡಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಹಳೆ ಸೆಷನ್ ಅಲ್ಲಿ ನಾನು ನೀಮ್ ಆಯಿಲ್ ಮತ್ತೆ ನೀಮ್ ಪೌಡರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಯಾಕೆ ಅವಶ್ಯಕತೆ ಇದೆ ಅಂತ. ಸೊ ದಯವಿಟ್ಟು ಅದನ್ನ ನೋಡದೇ ಇರೋರು ಅದನ್ನ ನೋಡಿ. ಓಕೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಆ ಲಿಂಕ್ ಇದೆ. ಓಕೆ. ಸೊ ಇದು ಗೊಬ್ಬರನೂ ಆಗಿ ವರ್ಕ್ ಮಾಡುತ್ತೆ, ಜೊತೆಗೆ ಹಾನಿಕಾರಕ ಕೀಟಗಳು, ವೈರಾಣುಗಳು, ಶಿಲೀಂಧ್ರಗಳು, ಸೊ ಜೊತೆಗೆ ಏನೇ ಬ್ಯಾಕ್ಟೀರಿಯಾಗಳು ಇದ್ರು, ಕೆಟ್ಟು ಬ್ಯಾಕ್ಟೀರಿಯಾ, ಅದ್ರ ವಿರುದ್ಧ ಹೋರಾಡ್ಲಿಕ್ಕೂ ಸಪೋರ್ಟ್ ಮಾಡುತ್ತೆ, ಗೊಬ್ಬರ ಆಗು ಕೆಲಸ ಮಾಡುತ್ತೆ, ಗಿಡಗಳ ಗ್ರೋತ್ ಡೆವಲಪ್ಮೆಂಟಿಗೂ ಸಪೋರ್ಟ್ ಮಾಡುತ್ತೆ. ಓಕೆ. ಮತ್ತೆ ಬೇರುಗಳನ್ನ ಕಾಪಾಡ್ಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ, ಮಣ್ಣಿನ ಆರೋಗ್ಯವನ್ನೂ ಸಹ ಕಾಪಾಡುತ್ತದೆ. ಹಾಗಾಗಿ ಇದು ಇನ್ನೊಂದು ಸೇರಿಸ್ಕೋಬೇಕಾದ್ದು ಈ ಪ್ರೋಸೆಸ್ ಅಲ್ಲಿ. ನೆಕ್ಸ್ಟ್, ಓಕೆ, ಈಗ ನಾವು ನಮ್ಮ ಮೋದಿಕೆರ ಪ್ರಾಡಕ್ಟ್ ಅನ್ನ ಹೇಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಬೀಜೋಪಚಾರ ಮಾಡುವಂಥದ್ದು. ಸೊ ಪ್ರಾರಂಭದಲ್ಲಿ ನಾವು ನಾಟಿ ಮಾಡ್ಬೇಕಾದ್ರೆ ಬೀಜೋಪಚಾರ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಬ್ಬಿನ ಏನು ಮೊಳಕೆ ಬಂದಿರುವಂತದ್ದೇನು ನಾಟಿ ಮಾಡ್ಲಿಕ್ಕೆ ಆ ಒಂದು ಕಬ್ಬಿನ ಒಂದು
ಏನಿರುತ್ತೆ, ಮೊಳಕೆ ಬಂದಿರುವಂತದ್ದು ಏನಿರುತ್ತೆ, ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ 1 ಲೀಟರ್ ನೀರಿಗೆ 2 ml ಲೆಕ್ಕದಲ್ಲಿ ಆಕ್ಟಿವ್ ಮ್ಯಾಕ್ಸ್ ಹಾಕೋಬೇಕು. ಮತ್ತೆ ಹಂಗಂತ 1 ಲೀಟರ್ ನೀರು ತಗೊಂಡ್ರೆ ಎಲ್ಲಿಗೂ ಸಾಲಲ್ಲ. ನೀವ್ ಎಷ್ಟು ನೀರು ತಗೊಳ್ತೀರಾ ಅಷ್ಟಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಈಗ ಒಂದು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಒಂದು 400 ml ಇಂದ 500 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಮಿಕ್ಸ್ ಮಾಡ್ಕೋಬೇಕು. ಕಬ್ಬನ್ನ ಅದರಲ್ಲಿ ಎದ್ಬಿಟ್ಟು ನೆನೆಸ್ಬಿಟ್ಟು ನಂತರ ಏನ್ ಮಾಡ್ಬೇಕು, ನಾಟಿಗೆ ಬಳಸ್ತಾ ಹೋಗ್ಬೇಕು. ಇದು ಬೀಜೋಪಚಾರ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬೀಜೋಪಚಾರಕ್ಕೆ ಬೇಕಾದ್ರೆ ನೀವು ಬೇವಿನ ಎಣ್ಣೆನೂ ಬಳಸ್ಕೋಬಹುದು. ಏನಾದ್ರು ರೋಗಾಣುಗಳು ಇಮಿಡಿಯೇಟ್ಲಿ ಭೂಮಿಗೆ ಹಾಕಿದ ತಕ್ಷಣ ರೋಗಾಣುಗಳು ಬರುತ್ತಲ್ಲ, ಅದು ಆಗ್ದಂಗೆ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಬೇಕಾದ್ರೆ ಬೇವಿನ ಎಣ್ಣೆನೂ ಕೂಡ 1 ಲೀಟರ್ ನೀರಿಗೆ 2 ml ಹಂಗ್ ಬೇಕಾದ್ರೆ ಬಳಸ್ಕೋಬಹುದು. ಓಕೆ, ಓಕೆ, ಸೊ ಬೀಜೋಪಚಾರ ಏನಿದೆ, 1 ಲೀಟರ್ ನೀರಿಗೆ 2 ml ಆಕ್ಟಿವ್ ಮ್ಯಾಕ್ಸ್ ಪ್ರಾಡಕ್ಟ್ ಏನಿದೆ, ಸೊ ಅದನ್ನ ಬಳಸ್ಕೊಂಡು ಬೀಜೋಪಚಾರವನ್ನ ಮಾಡೋದು ಮಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಈಗ ಸ್ಪ್ರೇ ಕೊಡ್ಬೇಕಲ್ವಾ. ನಮ್ಮ ಮೋದಿ ಕೇರ್ನ ಅಗ್ರಿಕಲ್ಚರಲ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ಸ್ ಏನಿದೆ, ಸ್ಪ್ರೇ ಕೊಡುವಂಥದ್ದು ಯಾವಾಗ ಕೊಡ್ಬೇಕಂದ್ರೆ, ಮೊದಲನೇ ಸ್ಪ್ರೇ ನಾಟಿ ಮಾಡಿದ 15 ದಿನಗಳ ನಂತರ ಮೊದಲನೇ ಸ್ಪ್ರೇ, ಎರಡನೇ ಸ್ಪ್ರೇ ನಾಟಿ ಮಾಡಿದ 30 ದಿನದ ನಂತರ ಮತ್ತೊಂದು ಸ್ಪ್ರೇ ಕೊಡಬೇಕು. ಸೊ ಈ ಟೈಮಲ್ಲಿ ಕೊಡ್ಬೇಕಾದ್ರೆ ಡೋಸೇಜ್ ಹೇಗಿರ್ಬೇಕು ಅಂತಂದ್ರೆ, 1 ಲೀಟರ್ ನೀರಿಗೆ ಆಕ್ಟಿವಿಟಿ 0.5 ml, ಮತ್ತೆ ಗೋಲ್ಡ್ ಕೊಡಕ್ಕಾಗಲ್ವಾ ಅಂತ ಕೇಳ್ಬೇಡಿ, ಆಕ್ಟಿವಿಟಿ ಗೋಲ್ಡ್ ಎರಡು ಒಂದೇ. ಓಕೆ, ಆಕ್ಟಿವಿಟಿ ಅಥವಾ ಆಕ್ಟಿವಿಟಿ ಗೋಲ್ಡ್ 0.5 ml, ಆಕ್ಟಿವ್ ಮ್ಯಾಕ್ಸ್ 1 ml, ಆಕ್ಟಿವ್ ಝೈಮ್ 1 ml. ಮೊದಲನೇ ಮತ್ತೆ ಸೆಕೆಂಡ್ ಸ್ಪ್ರೇಗೆ ಈ ಡೋಸೇಜ್. ಓಕೆ, 1 ಲೀಟರ್ಗೆ ನಾನು ಇಲ್ಲಿ ಹೇಳಿರುವಂತದ್ದು, ಅಲ್ಲಿ ನೀವು ನಿಮ್ಮ ಭಾಗದ ರೈತರು ಎಷ್ಟು ಲೀಟರ್ ಸ್ಪ್ರೇ ಕ್ಯಾನ್ ತಗೊಳ್ತಾರೋ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡು ಅವರಿಗೆ ಹೇಳ್ಬೇಕು, ಅಥವಾ ಈ ವಿಡಿಯೋವನ್ನ ನೋಡ್ತಾ ಇರುವಂತವ್ರು ಸೊ ನಿಮ್ದು ಸ್ಪ್ರೇ ಕ್ಯಾನ್ ಎಷ್ಟಿದೆಯೋ ಅಷ್ಟು ಮಲ್ಟಿಪ್ಲೈ ಮಾಡ್ಕೊಂಡು ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಮೂರನೇ ಸ್ಪ್ರೇ ಯಾವಾಗ ಅಂತಂದ್ರೆ 45 ದಿನಗಳ ನಂತರ ಮತ್ತೊಂದು ಸ್ಪ್ರೇ ಕೊಡ್ಬೇಕಾಗತ್ತೆ. ಅವಶ್ಯಕತೆ ಇದ್ದರೆ 4ನೇ ಸ್ಪ್ರೇ ಕೂಡ ಕೊಡಿ. ಇಟ್ ಈಸ್ ಅನ್ ಆಪ್ಷನಲ್ 4th ಸ್ಪ್ರೇ. ಓಕೆನಾ, 3 ಸ್ಪ್ರೇ ಕೊಟ್ರೆ ಮ್ಯಾಕ್ಸಿಮಮ್ ಸಾಕಾಗತ್ತೆ. ನೀಡ್ ಇದೆ, ಅವಶ್ಯಕತೆ ಇದೆ, ರೈತರು ರೆಡಿ ಇದ್ದಾರೆ, ಅಥವಾ ಈ ವಿಡಿಯೋ ಕೇಳಿಸ್ಕೊಳ್ತಿರೋರು ನೀವು ರೆಡಿ ಇದ್ದೀರಾ ಅಂದ್ರೆ 4ನೇ ಸ್ಪ್ರೇ ಕೂಡ 60 ದಿನದ ನಂತರ ಕೊಡ್ಬೋದು. ಸೊ ಈ ಟೈಮಲ್ಲಿ ನೀವೇನಾದ್ರೂ ಸ್ಪ್ರೇ ಕೊಡ್ತೀರಾ ಅನ್ನೋದಾದ್ರೆ, ಸೊ ಡೋಸೇಜ್ ಹೇಗಿರ್ಬೇಕು ಅಂದ್ರೆ, 1 ಲೀಟರ್ ನೀರಿಗೆ ಆಕ್ಟಿವ್ 80 0.5 ml, ಆಕ್ಟಿವ್ ಮ್ಯಾಕ್ಸ್ 2 ml, ಆಕ್ಟಿವ್ ಝೈಮ್ 2 ml. ಸೊ ಈ ಒಂದು ಡೋಸೇಜ್ ಅಲ್ಲಿ ಈ ಒಂದು ಸ್ಪ್ರೇನ ಕೊಡ್ತೀರಾ. ಓಕೆ, ಸ್ಪ್ರೇ ಸ್ಟೇಜಸ್ ಇಲ್ಲಿಗೆ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ನೀವು ಇದನ್ನ ಸ್ಪ್ರೇ ಕೊಡ್ಬೇಕಾದ್ರೆ ಅವಶ್ಯಕತೆ ಇತ್ತು ಅಂತಂದ್ರೆ 19-19-19 ಅಂತ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಬರುತ್ತೆ, NPK 19 ಅಂತ ಕರೀತಾರೆ. ಇದನ್ ಬೇಕಾದ್ರೆ ನೀವು ಬಳಸ್ಕೋಬಹುದು, 5 ಗ್ರಾಮ್ ಪರ್ ಲೀಟರ್ ಹಂಗೆ ಬೇಕಾದ್ರೆ ಬಳಸ್ಕೋಬಹುದು, ಅವಶ್ಯಕತೆ ಇದೆ ಅಂದ್ರೆ ಮಾತ್ರ. ಓಕೆ, 5 ಗ್ರಾಮ್ ಪರ್ ಲೀಟರ್ ಬಳಸ್ಕೋಬಹುದು. ಓಕೆ, ನೆಕ್ಸ್ಟ್ ಈಗ ಡ್ರೆಂಚಿಂಗ್. ಸೊ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಸ್ಪ್ರೇ ಕೊಡೋದು ಹೇಗೆ ಅಂತ ಗೊತ್ತಾಯ್ತು, ಬೀಜೋಪಚಾರ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಸೊ ಈಗ ನಾವು ಡ್ರೆಂಚಿಂಗ್ ಮಾಡೋದು ಯಾವಾಗ, ಎಸ್ಪೆಷಲಿ ಕಬ್ಬಿನ ಬೆಳೆಗೆ 2 ಸಲ ಪರ್ಟಿಕ್ಯುಲರ್ಲಿ ಮಸ್ಟ್ ಅಂಡ್ ಶುಡ್ ಡ್ರೆಂಚಿಂಗ್ ಮಾಡ್ಲೇಬೇಕು. ಇದಕ್ಕಿಂತ ಮುಂಚೆ ಮಾಡ್ತೀರಾ ಇಫ್ ಓಕೆ ನೀವು ಮಾಡ್ಕೋಬಹುದು, ಆದ್ರೆ ನಾನಿಲ್ಲಿ ಏನ್ ಹೇಳ್ತಿದ್ದೀನಿ, ಈ 2 ಸ್ಟೇಜ್ ಅಲ್ಲಿ ಕಂಪಲ್ಸರಿ ಡ್ರೆಂಚಿಂಗ್ ಮಾಡ್ಲೇಬೇಕು. ಓಕೆ, ಮೊದಲನೇ ಡ್ರೆಂಚಿಂಗ್ ಯಾವಾಗ ಅಂದ್ರೆ ನಾಟಿ ಮಾಡಿದ 90 ದಿನಗಳ ನಂತರ. ಸೊ 1 ಎಕರೆಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml. ಓಕೆ, ಇದು ಮೊದಲನೇ ಒಂದು ಹಂತ ಡ್ರೆಂಚಿಂಗ್ ಮಾಡ್ಬೇಕಾಗಿರೋದು ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹಂತ ಯಾವಾಗ ಅಂದ್ರೆ 120, 130, 140 ಈ ದಿನಗಳ ಹಂತದಲ್ಲಿ. ಓಕೆ, ಈ ಡ್ಯೂರೇಷನ್ ಅಲ್ಲಿ 120 ಇಂದ 150 ಡೇಸ್ ಒಳಗಡೆ, ನಾಟಿ ಮಾಡಿದ 120ರಿಂದ 150 ದಿನಗಳ ಒಳಗಡೆ. ಸೊ ಈ ಟೈಮಲ್ಲಿ ನಿಮಗೆಲ್ಲ ಗೊತ್ತಿದೆ ಮಣ್ಣೇರಿಸ್ತಾರೆ. ಸೊ ಈ ಒಂದು ಹಂತದಲ್ಲಿ 1 ಸಲ ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ. 1 ಎಕರೆ ಕಬ್ಬಿನ ಬೆಳೆಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 1 ಲೀಟರ್, ಆಕ್ಟಿವ್ ಝೈಮ್ 1 ಲೀಟರ್. ಓಕೆ, ಸೊ ಈ ಒಂದು ಡೋಸೇಜ್ ಅಲ್ಲಿ ನಾವು ಕೊಟ್ರೆ ತುಂಬಾ ಒಳ್ಳೇದು. ಇದು ಮಸ್ಟ್ ಅಂಡ್ ಶುಡ್, ಈ 2 ಸಲಿನೂ ನಾನೇನ್ ಹೇಳಿದೀನಿ, ಡ್ರೆಂಚಿಂಗ್ ಕಂಪಲ್ಸರಿ ಆಗ್ಲೇಬೇಕು. ಓಕೆ, ಆದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ರಿಸಲ್ಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್
ಈಗ ರಾಸಾಯನಿಕ ಗೊಬ್ಬರಗಳನ್ನ ರೈತರು ಜನರಲಿ ಕೊಟ್ಟೆ ಕೊಡ್ತಾರೆ, ಹೌದಾ? ಸೊ ರಾಸಾಯನಿಕ ಗೊಬ್ಬರವನ್ನ ಕೊಡ್ಬೇಕಾದ್ರೆ ಸೊ ಅವ್ರು ಎಷ್ಟು ರಾಸಾಯನಿಕ ಗೊಬ್ಬರ ಕೊಡ್ತಾರೆ, ಅದರಲ್ಲಿ 1 ಎಕರೆಗೆ ಅವ್ರು ಏನ್ ರಾಸಾಯನಿಕ ಗೊಬ್ಬರ ಕೊಡ್ತಾರೆ, ಯಾವ ಪ್ರಮಾಣದಲ್ಲಿ, 1 ಎಕರೆಗೆ ಕೊಡುವಂತ ಗೊಬ್ಬರದ ಜೊತೆಗೆ 1 ಎಕರೆಗೆ ಅವ್ರು 1 ಕ್ವಿಂಟಲ್ ಕೊಡ್ಲಿ 2 ಕ್ವಿಂಟಲ್ ಕೊಡ್ಲಿ, ಎಷ್ಟಾದ್ರೂ ಕೊಡ್ಲಿ ಕೆಮಿಕಲ್ ಗೊಬ್ಬರವನ್ನ, 1 ಎಕರೆಗೆ ಕೊಡುವಂತ ಗೊಬ್ಬರವನ್ನ ತಗೊಳ್ಳಿ, ಟಾರ್ಪಲ್ ಮೇಲೆ ಹಾಕೊಳ್ಳಿ, 1 ಲೀಟರ್ ನೀರ್ ತಗೊಳ್ಳಿ. ಆ 1 ಲೀಟರ್ ನೀರಿಗೆ ಫಸ್ಟ್ ಆಕ್ಟಿವೇಟಿ 200 ml, ಆಕ್ಟಿವ್ ಮ್ಯಾಕ್ಸ್ 200 ml, ಆಕ್ಟಿವ್ ಝೈಮ್ 200 ml ಹಾಕೊಳ್ಳಿ. ಆ ಸಂಪೂರ್ಣ ಗೊಬ್ಬರದ ಮೇಲೆ ಚಿಮುಕ್ಸ್ಕೋಬೇಕು, ನೀಟಾಗಿ ಕಲಿಸ್ಬೇಕು, ಆಮೇಲೆ ಅದನ್ನ ಭೂಮಿಗೆ ಹಾಕ್ಬೇಕು. ಸೊ ಈ ರೀತಿ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಬೇಕಾದ್ರೂ ಸಹ ಈ ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡಿ ಕೊಡಿಸ್ಬೇಕು. ಕ್ಲಿಯರ್? ನೆಕ್ಸ್ಟ್, ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಬಗ್ಗೆ ನಾವು ಹೇಳೋದಾದ್ರೆ, ಕೆಮಿಕಲ್ ಫರ್ಟಿಲೈಸರ್ಸ್ ನ ಫೌಂಡೇಶನ್ ಆಗಿ ಒಂದ್ಸಲ ಕೊಡ್ಬೇಕಾಗತ್ತೆ. ಸೊ ಇದು ಯಾರು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತಿದ್ದೀರಾ ಅವರಿಗೆ ಒಂದು ಪರ್ಟಿಕ್ಯುಲರ್ ನಾಲೆಡ್ಜ್ ಕೊಡ್ತಿರುವಂತದ್ದು. ಈಗ ಸೊ ಒಂದು ಫೌಂಡೇಶನ್ ಆಗಿ ಒಂದು ಸಲ ಕೊಡಬೇಕು. 30 ರಿಂದ 45 ದಿನಗಳ ನಂತರ, ನಾಟಿ ಮಾಡಿದ 30 ರಿಂದ 45 ದಿನಗಳ ಒಳಗಡೆ ಒಂದು ಸಲ ಕೊಡಬೇಕು. ನಾಟಿ ಮಾಡಿದ 75 ರಿಂದ 90 ದಿನಗಳ ಒಳಗಡೆ ಒಂದ್ಸಲ ಕೊಡಬೇಕು. 120 ರಿಂದ 135 ದಿನಗಳ ಒಳಗಡೆ ಒಂದ್ಸಲ ಕೊಡಬೇಕು. ಯಾರೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತೀರಾ ಅವರು ಇದ್ರ ಪ್ರಕಾರ ಈ ತರ ಇಷ್ಟು ಡ್ಯೂರೇಷನ್ ಅಲ್ಲಿ ಕೊಟ್ಟಾಗ ತುಂಬಾ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಎಲ್ಲದನ್ನು ಒಂದೇ ಸಲ ತಗೊಂಡೋಗಿ ಹಾಕೋ ಬದಲು ಸೊ ಡಿವೈಡ್ ಮಾಡ್ಕೊಂಡು ಡ್ಯೂರೇಷನ್ ಪ್ರಕಾರ ಕೊಟ್ರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಸೊ ನಾನೀಗ ಯಾವ್ಯಾವ್ದಕ್ಕೆ ಹೆಂಗ್ ಕೊಡ್ಬೇಕು ಅಂತ ಜಸ್ಟ್ ತೋರಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವು ಇದನ್ನ ಟೇಬಲ್ ನಿಮ್ಮ ಬುಕ್ ಅಲ್ಲಿ, ನಿಮ್ಮ ನೋಟ್ ಬುಕ್ ಅಲ್ಲಿ ನೀವು ಬರ್ಕೊಂಡು ನೀವು ಅದ್ರ ಪ್ರಕಾರ ಹೋಗಿ. ಓಕೆನಾ? ಬಿಕಾಸ್ ಇದನ್ನ ಹೇಳ್ತಾ ಹೋದ್ರೆ ತುಂಬಾ ಮೋರ್ ದೆನ್ 1 hour ಆಗ್ಬಿಡುತ್ತೆ. ಹಾಗಾಗಿ ಓಕೆ, ಜಸ್ಟ್ ನಾನು ಸ್ಲೈಡ್ಸ್ ತೋರಿಸ್ತಾ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ ಓಕೆ, ಈ ಒಂದು ಶುಗರ್ ಇದು ಪರ್ಟಿಕ್ಯುಲರ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ರಿಲೇಟೆಡ್. ಓಕೆನಾ? ಇದು ಶುಗರ್ ಕೇನ್ ಪ್ಲಾಂಟ್ ಕ್ರಾಪ್. ಪ್ಲಾಂಟ್ ಕ್ರಾಪ್ ಅಂದ್ರೆ ಏನಪ್ಪಾ ಅಂದ್ರೆ ಹೊಸದಾಗಿ ತಂದು ನೆಟ್ಟಿರುವಂತಹ ಕಬ್ಬಿನ ಬೀಜದಿಂದ ಇರುವಂತಹ ಗಿಡಗಳೇನಿರುತ್ತೆ ಅದು. ಈಗ 2ನೇ ಬೆಳೆ 3ನೇ ಬೆಳೆ ಅಂತ ಅದರಿಂದನೇ ಮಾಡ್ತಾರಲ್ಲ, ಅದಕ್ಕೆ ನಾವು ರೆಟೂನ್ ಕ್ರಾಪ್ಸ್ ಅಂತ ಕರಿತೀವಿ, ಅದು ಬೇರೆ. ಇದು ಹೊಸ ಬೆಳೆ ಏನ್ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂತ ಡೋಸೇಜ್ ಇದ್ರಲ್ಲಿದೆ. ಅಂಡ್ ಈ ಕಬ್ಬನ್ನ ಇವ್ರೇನಾದ್ರು ಶುಗರ್ ಮಿಲ್ಲಿ ಕಳಿಸ್ತಾರೆ ಅಂದ್ರೆ ಈ ನ್ಯೂಟ್ರಿಷನ್ ಇವ್ರು ಕೊಟ್ಟು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ, ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ ಬಿಕಾಸ್ ಟೈಮ್ ತುಂಬಾ ಹಿಡಿಯುತ್ತೆ. ನೆಕ್ಸ್ಟ್, ಇದೇನಿದೆ ಅಂದ್ರೆ ಇದು ಕೂಡ ಶುಗರ್ ಮಿಲ್ಲಿ ಕಳಿಸುವಂತ ಕಬ್ಬೇನೆ. ಈ ಕಬ್ಬಿಗೆ ಇದು ಯಾವ ಕಬ್ಬು ಅಂತಂದ್ರೆ, ಈಗ 1ನೇ ಬೆಳೆ ಆದ ತಕ್ಷಣ, ಈಗ 1 ವರ್ಷ ಒಂದು ಬೆಳೆ ಆಯ್ತು, 2ನೇ ವರ್ಷಕ್ಕೆ ಏನ್ ಮಾಡ್ತಾರೆ, ಅದೇ ಕಬ್ಬನ್ನ ಕಟ್ ಮಾಡಿ ಉಳಿದಿರುವಂತ ಬೀಜದಿಂದ ಮತ್ತೆ ಅಲ್ಲಿ ತಯಾರು ಮಾಡ್ತಾರಲ್ವಾ. ಸೊ ಆ ತರದ ಒಂದು ರೆಟೂನ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕೊಡ್ಬೇಕಾಗಿರುವಂತ ಒಂದು NPK ಅಂಶ ಇದು. ಓಕೆ, ಸೊ ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್, ಇದು ರೆಟೂನ್ ಕ್ರಾಪ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ಜಾಗ್ರಿ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಬೆಲ್ಲವನ್ನ ತಯಾರು ಮಾಡುವಂತ ಫ್ಯಾಕ್ಟರಿಗೆ ನಿಮ್ಮ ಕಬ್ಬು ಹೋಗುತ್ತೆ ಅಂದ್ರೆ ಸೊ ನೀವು ಈ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ರಿಲೇಟೆಡ್ ಟು NPK. ಓಕೆ, ನೆಕ್ಸ್ಟ್ ಸ್ಕ್ರೀನ್ ಶಾಟ್ ತಗೊಂಡಾಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್, ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಬೆಳೆಯುವಂತಹ ಒಂದು ಶುಗರ್ ಕೇನಿಗೆ ಬೇಕಾಗಿರುವಂತ ಡೋಸೇಜ್ ಈ ಸ್ಕ್ರೀನ್ ಅಲ್ಲಿ ಇದೆ. ಇಲ್ಲಿ ಟೇಬಲ್ ಅಲ್ಲಿ ಏನಿದೆ, ಇದು ಹೊಸ ಬೀಜ, ಹೊಸ ಕಬ್ಬಿನ ಬೀಜವನ್ನ ಹಾಕ್ತಿದ್ದಾರೆ ಅಂದಾಗ ಈ ಒಂದು ಡೋಸೇಜ್ ಅಲ್ಲಿ ಕೊಡಬೇಕಾಗತ್ತೆ. ಇನ್ನ ಹಳೆ ಕಬ್ಬೇನಿರುತ್ತೆ ಕಟಾವಾದ್ಮೇಲೆ ಅದರಿಂದನೇ ಮತ್ತೆ 2ನೇ ಬೆಳೆ ಮಾಡ್ಕೊಳ್ತಿದೀವಿ ಅಂದಾಗ ಈ ಡೋಸೇಜ್ ಇರುತ್ತೆ. ಕರ್ನಾಟಕದಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಕೊಡ್ಬೇಕಾಗಿರುವಂತ ಕೆಮಿಕಲ್ ಫರ್ಟಿಲೈಸರ್ಸ್ ಚಾರ್ಟ್ ಇದು. ಓಕೆ, ಅವಾಗಲೇ ತೋರಿಸಿದ್ ಒಂದು, ಇದು ಇನ್ನೊಂದು. ಓಕೆ, ಸೊ ನೆಕ್ಸ್ಟ್, ಈಗ ಈ ಚಾರ್ಟ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ, NPK ನ ಬರೀ ಯೂರಿಯಾ ಗೊಬ್ಬರದ ಮುಖಾಂತರ, ಸೂಪರ್ ಫಾಸ್ಫೇಟ್ ಮುಖಾಂತರ, MOP ಮುಖಾಂತರ ಕೊಟ್ಟಿದ್ದಾರೆ. ಇನ್ ಕೇಸ್ ಬೇರೆ ಬೇರೆ ಕಾಂಬಿನೇಷನ್ ಕೂಡ ಬಳಸ್ಕೊಂಡು ಕೊಡ್ತೀರಾ ಅಂದ್ರೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. 10, 26, 26 ಯೂರಿಯಾ MOP ಕೊಡೋದಾದ್ರೆ ಅದಕ್ಕೊಂದು ಟೇಬಲ್ ಕೊಟ್ಟಿದ್ದಾರೆ. 17, 17, 17 ಕಾಂಪ್ಲೆಕ್ಸ್ ಯೂರಿಯಾ MOP ಕೊಡ್ತಾರೆ ಅಂದ್ರೆ ಅದಕ್ಕೊಂದು ಟೇಬಲ್ ಇದೆ. ಸ್ಕ್ರೀನ್ ಶಾಟ್ ತಗೊಳ್ಳಿ.
ಇದನ್ನೆಲ್ಲ ನೀವು ಫ್ರೀ ಇದ್ದಾಗ ಮನೇಲಿ ಬರ್ಕೊಳ್ಳಿ. ಓಕೆನಾ? ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಬರ್ಕೊಳ್ಳಿ, ನಿಮಗೆ ಐಡಿಯಾ ಸಿಗುತ್ತೆ. ಸೊ ಡೌಟ್ ಇದ್ದವರು ಸೊ ಪರ್ಸ್ನಲಿ ಕಾಲ್ ಮಾಡಿ ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಅಥವಾ ವಾಟ್ಸಪ್ ಮಾಡಿ ನಿಮಗೆ. ಸೊ ನೆಕ್ಸ್ಟ್ DAP ಯೂರಿಯಾ MOP ನ ಹಿಡ್ಕೊಂಡು ಯಾವ ಡೋಸೇಜ್ ಅಲ್ಲಿ ಕೊಡಬೇಕು, 20-20 ಕಾಂಪ್ಲೆಕ್ಸ್ ಯೂರಿಯಾ ಮತ್ತೆ MOP ಹಿಡ್ಕೊಂಡು ಯಾವ ಡೋಸೇಜ್ ಅಲ್ಲಿ ಕೊಡಬೇಕು, ಇಲ್ಲೆಲ್ಲ ಪರ್ ಹೆಕ್ಟೇರ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ ಹತ್ರ ಬರುತ್ತೆ. ಓಕೆ, ಇಲ್ಲೆಲ್ಲದೂ ಕೂಡ 1 ಹೆಕ್ಟೇರ್ ಜಾಗಕ್ಕೆ ಎಷ್ಟು ಬೇಕು ಅನ್ನೋದು ಕೊಟ್ಟಿದ್ದಾರೆ. ಇದನ್ನ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಒಂದು ರೆಫರೆನ್ಸ್ಗೆ ನಿಮ್ಮ ಹತ್ರ ಇರ್ಲಿ. ಓಕೆನಾ? ಸೊ ಇದ್ರ ಬೇಸಿಸ್ ಮೇಲೆ ಯಾರಿಗಾದ್ರೂ ಕ್ವಶನ್ಸ್ ಅಥವಾ ಏನಾದ್ರು ಇತ್ತು ಅಂದ್ರೆ ನನಗೆ ಪರ್ಸ್ನಲಿ ಕಾಲ್ ಆರ್ ವಾಟ್ಸಪ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಈಗ ಈ ಕೆಮಿಕಲ್ ಫರ್ಟಿಲೈಸರ್ಸ್ ನ ನೀವೇನ್ ನೋಡಿದ್ರಿ ಇಷ್ಟೋ ತನಕ, ಸರಿಯಾದ ರೀತಿಯಲ್ಲಿ ನೀವು ನಾನು ಪ್ರಾರಂಭದಿಂದ ಏನೇನ್ ಹೇಳ್ತಾ ಬಂದೆ, ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ, ಮೋದಿಕೇರ್ ಕೃಷಿ ಉತ್ಪನ್ನಗಳಾದಂತಹ ಸೀವಿಡ್ ಎಕ್ಸ್ಟ್ರಾಕ್ಟ್ ಮತ್ತೆ ಬಯೋಸ್ಟಿಮ್ಯುಲೆಂಟ್ಸ್ ಅನ್ನು ಬಳಸುವಂತದ್ದು, ಬೇವಿನ ಪುಡಿ, ಬೇವಿನ ಎಣ್ಣೆಯನ್ನ ಬಳಸ್ಕೊಳ್ಳುವಂಥದ್ದು, ಇದೆಲ್ಲವನ್ನು ನೀವು ಸರಿಯಾಗಿ ಮಾಡಿದ್ದೇ ಆಯ್ತು ಅಂತಂದ್ರೆ, ಇಲ್ಲೇನು ಇವರು ನ್ಯೂಟ್ರಿಯೆಂಟ್ ರೆಕಮೆಂಡೇಶನ್ ಕೆಮಿಕಲ್ ಫರ್ಟಿಲೈಸರ್ಸ್ ಇಷ್ಟಿಷ್ಟು ಹಾಕ್ಬೇಕು ಅಂತ ಕೊಟ್ಟಿದಾರಲ್ಲ, ಇದನ್ನ ನಾವು ಧೈರ್ಯವಾಗಿ, ನಾನು ಹೇಳ್ತಿದ್ದೀನಿ ಮತ್ತೆ ಕೇಳಿಸ್ಕೊಳ್ಳಿ, ನಾನು ಕೆಮಿಕಲ್ ಫರ್ಟಿಲೈಸರ್ಸ್ ಬರೋದಕ್ಕಿಂತ ಮುಂಚೆ ನಾನು ಏನೇನ್ ಮಾಡ್ಬೇಕು ಅಂತ ಹೇಳಿದ್ನೋ ಅಷ್ಟನ್ನೂ ಕೂಡ ಒಬ್ಬ ರೈತರು ಮಾಡಿದ್ದಾರೆ ಅಂತಂದ್ರೆ, ನಾವು ಧೈರ್ಯವಾಗಿ ಕೆಮಿಕಲ್ ಫರ್ಟಿಲೈಸರ್ಸ್ ಇವ್ರೇನ್ ಇವತ್ತು ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಇಷ್ಟಿದೆ, ಅಥವಾ ನಿಮ್ಮ ಭಾಗದ ರೈತರು ಎಷ್ಟು ಬಳಸ್ತಿದಾರೋ ಅದನ್ನ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ 25%, 25%, 25% ಕಡಿಮೆ ಮಾಡ್ತಾ ಬರ್ಬೋದು. ಒಂದೇ ಸಲ 0 ಮಾಡೋದು ಬೇಡ, ಒಂದ್ 25% ಕಮ್ಮಿ ಮಾಡೋಣ, ನೆಕ್ಸ್ಟ್ ಬೆಳೆಗೆ ಇನ್ನೊಂದು 50 ಕಮ್ಮಿ ಮಾಡೋಣ, ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡೋಣ. ಈ ತರ ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು. ಮತ್ತೆ ಅದ್ಭುತವಾದಂತ ಈಲ್ಡ್, ಮುಂಚೆ ರೈತರು ಏನ್ ತಗೊಳ್ತಿದ್ರು ಎಕರೆಗೆ 80ರಿಂದ 100 ಟನ್ ಅಷ್ಟು ಈಲ್ಡ್ ಖಂಡಿತವಾಗ್ಲೂ ತಗೋಬಹುದು. ಇದಕ್ಕೆಲ್ಲ ಒಂದು ಒಳ್ಳೆ ಕಬ್ಬಿನ ತಳಿಯ ಆಯ್ಕೆ ಇರಬೇಕು, ಮಣ್ಣಿನ ಸಿದ್ಧತೆ ಚೆನ್ನಾಗಿರ್ಬೇಕು, ಮಣ್ಣಿಗೆ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸ್ಬೇಕು, ಕೀಟ ಮತ್ತೆ ರೋಗ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬೇಕು, ನೀರನ್ನ ಎಷ್ಟು ಬೇಕೋ ಅವಶ್ಯಕತೆಗೆ ತಕ್ಕ ಹಾಗೆ ನೀರನ್ನ ಕೊಡಬೇಕು. ಸೊ ಇದೆಲ್ಲದು ಇಂಟಿಗ್ರೇಟೆಡ್ ಆಗಿ ಚೆನ್ನಾಗಿತ್ತು ಅನ್ನೋದಾದ್ರೆ, ಸೊ ಇವೆಲ್ಲವನ್ನು ನಾವು ಕಾಪಾಡ್ಕೊಂಡ್ವಿ ಅನ್ನೋದಾದ್ರೆ 100% ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಸೊ ಇದಿಷ್ಟು ಕೂಡ ಕಬ್ಬಿನ ಬೆಳೆಯಲ್ಲಿ ಸೊ ಪೋಷಕಾಂಶಗಳ ನಿರ್ವಹಣೆ ಸೊ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್. ಓಕೆ, ಥ್ಯಾಂಕ್ ಯು.